ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಒಂದು 1/4 kg ಆಗುವಷ್ಟು ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ರೀ. ಈ ಒಂದು ಹಸಿ ಬಟಾಣಿ ನೋಡಿರಿ, ಇದನ್ನು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ರೀ. ಇವತ್ತು ಹಸಿ ಬಟಾಣಿಲಿಂದ ರೆಸ್ಟೋರೆಂಟ್ನಲ್ಲಿ ಯಾವ ಥರ ಮಾಡ್ತಾರೆ ನೋಡಿರಿ, ಈ ಕಡೆ ನಾವು ಮಲೆನಾಡು ಸೈಡ್ ತುಂಬ ಮಾಡೋದು. ಒಂದು ಬಟಾಣಿ ಕುರ್ಮಾ ಅಂಥೇಳಿ ಮಾಡೋಣ. ತುಂಬ ಟೇಸ್ಟ್ ಆಗಿರುತ್ತೆ ರೀ, ಮತ್ತು ಒಳ್ಳೆ ಒಂದು ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ಇರುತ್ತೆ. ತುಂಬ ಸುಲಭವಾಗಿ ಮಾಡುವಂಥದ್ದು ರೀ. ನಮ್ಮ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ರೀ. ಇವಾಗ ನಾವಿದನ್ನು ಸುಲಭವಾದಂಥ ವಿಧಾನದಲ್ಲಿ ಈ ಒಂದು ಕುರ್ಮವನ್ನು ಮಾಡೋಣ ರೀ. ಇವಾಗ ನೋಡಿರಿ, ನಾನಿಲ್ಲಿ ಮಸಾಲನ್ನು ಇಟ್ಕೊಂಡಿದ್ದೇನೆ. 1/4 ಚಮಚ ಜೀರಿಗೆ ರೀ, 1/4 ಚಮಚ ಸೋಂಪು, ಒಂದು ಅರ್ಧ ಚಮಚ ಕಾಳುಮೆಣಸು, ಇದು ಬೇಕಿದ್ರೆ ಕಡಿಮೆ ಹಾಕೋಬೋದು ನೀವು. ಮತ್ತು 1-2 ಏಲಕ್ಕಿ, 4 ಲವಂಗ ಇಟ್ಕೊಂಡಿನಿ ರೀ, ಒಂದು ಸ್ವಲ್ಪನೇ ಚಕ್ಕೆ, ಚೂರನೇ ಜಾವಿತ್ರಿ ಅಂತ ಬರುತ್ತೆ ನೋಡಿರಿ, ಇದು ಕೆಂಪುದು ಈ ಥರನೇ. ಇದನ್ನು ಸ್ವಲ್ಪ ನಾನು ಕಡಿಮೆ ಪ್ರಮಾಣ 1/4 kg ಲೆಕ್ಕದಲ್ಲಿ ಮಾಡ್ತಾಯಿದ್ದೀನಿ, ಹಾಗಾಗಿ. ಮತ್ತು ಇದು ಸ್ವಲ್ಪನೇ ಕಲ್ಲು ಹೂವು, ಟೇಸ್ಟು ಚೆನ್ನಾಗಿ ಕೊಡುತ್ತೆ ನಮಗೆ. ಹಾಗಾಗಿ ನಾನು ಸ್ವಲ್ಪ ಸಿಂಪಲ್ಲಾಗಿ ಲೈಟಾದ ಮಸಾಲವನ್ನು ಯೂಸ್ ಮಾಡಿದ್ದೇನೆ. ತುಂಬ ಒಂದು ಟೇಸ್ಟಾಗಿರುತ್ತೆ ರೀ. ಇವಾಗ ನಾನಿಲ್ಲೊಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೇ ನೋಡಿರಿ, ನಾವು ಎಲ್ಲವನ್ನು ಮಸಾಲವನ್ನು ಹಾಕ್ಕೊಳ್ಳೋಣ. ಅಂದರೆ ಇದು ಸ್ವಲ್ಪ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರೀ ಚೆನ್ನಾಗಿ. ಇವಾಗ ಇಲ್ಲೊಂದು ತರಿಯಾಗಿಯೇ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಇದಕ್ಕೇ ನೋಡಿರಿ, ಸ್ವಲ್ಪನೇ ಬೆಳ್ಳುಳ್ಳಿ, ಒಂದು 10-12 ಬೆಳ್ಳುಳ್ಳಿ, ಸ್ವಲ್ಪನೇ 1 ಇಂಚಿನಷ್ಟು ಶುಂಠಿ, ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ, ಇದಕ್ಕೆ ನಾವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ನೈಸಾಗಿ ಮಾಡಬೇಕ್ರಿ. ಇದಕ್ಕೆ ನೋಡಿರಿ, ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಬರುತ್ತೆ, ಚೂರು ನೀರು ಹಾಕ್ಕೊಂಡು ನೈಸಾಗಿ ಮಾಡೋಣ. ಇವಾಗ ನಮ್ಮದಿದು ನೈಸಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ರೀ. ಇವಾಗ ಇದೇ ಮಿಕ್ಸಿ ಜಾರ್ಗೆ ನೋಡಿರಿ, ನಾನಿಲ್ಲಿ ಒಂದು 5-6 ಗೋಡಂಬಿಯನ್ನು ಹಾಕೋತಾ ಇದ್ದೇನೆ. ನಾವಿದು ಕುರ್ಮಾಗೆ ಗೋಡಂಬಿ ತುಂಬ ಚೆನ್ನಾಗಿರುತ್ತೆ ರೀ, ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ನೀವು ನೋಡ್ಬೋದು, ನಾನು ಸ್ವಲ್ಪ ಒಂದು 1/4 ಪೀಸ್ನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೋತಾ ಇದ್ದೇನೆ. ಮತ್ತು ನೋಡ್ಬೋದು ರೀ, ಇಲ್ಲಿ ನಾನು ಸ್ವಲ್ಪನೇ ಒಂದು 1/4 ಚಮಚದಷ್ಟು ಗಸಗಸೆಯನ್ನು ತೊಗೊಂಡಿದ್ದೇನೆ, ಗಸಗಸೆಯನ್ನು ಹಾಕ್ಕೋತಾ ಇದ್ದೀನಿ ರೀ. ಮತ್ತು ಸ್ವಲ್ಪನೇ ಕಸ್ತೂರಿ ಮೆಂತಿ ಮೇಲೆ ಹಾಕಿದ್ರೂ ಆಗುತ್ತೆ, ಇದು ರುಬ್ಬಕ್ಕಾದ್ರೂ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ರೀ. ಇವಾಗ ಇದಕ್ಕೆ ನೋಡಿರಿ, ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ಇದನ್ನು ಸಹ ನೈಸಾಗಿಯೇ ಮಿಕ್ಸಿ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು ಕುಕ್ಕರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ಇದಕ್ಕೆ ಸ್ವಲ್ಪನೇ ನಾವು ಮಸಾಲ ಹಾಕೋಣ. ಇದಕ್ಕೆ ನೋಡಿರಿ, ಮಸಾಲ ಇದು ಬಿರಿಯಾನಿ ಎಲೆ, ಸ್ವಲ್ಪನೇ ಚಕ್ಕೆ, 1 ಸ್ಟಾರ್ ಹೂವು, ಇದು ಕಪ್ಪುದು ಏಲಕ್ಕಿ ಚೆನ್ನಾಗಿರುತ್ತೆ, ಇದ್ರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡಿ. ಇದು ಗ್ರೀನ್ ಕಲರ್ ಏಲಕ್ಕಿ ರೀ. ಮತ್ತು ಸ್ವಲ್ಪನೇ ಲವಂಗಿದೆ ರೀ, ಸ್ವಲ್ಪನೇ ಸೊಂಪಿದೆ. ಇವೆಲ್ಲವನ್ನು ನಾವು ಇವಾಗ ಇಲ್ಲಿ ಕುಕ್ಕರಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ರೀ. ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಳ್ಳೋಣ, ಮೀಡಿಯಮ್ ಸೈಜಿಂದು 1 ಈರುಳ್ಳಿ. ಈಗ ನಾವು ಇದನ್ನು ಈರುಳ್ಳಿ ಹಾಕಿ ಸ್ವಲ್ಪನೇ ಇದು ಕಲರು ಚೇಂಜ್ ಆಗುತ್ತಂತ ಬಾಡಿಸ್ಕೊಳ್ಳೋಣ ರೀ, ಅಂದರೆ ಚೆನ್ನಾಗಿ ಒಳ್ಳೆ ಒಂದು ಟೇಸ್ಟ್ ಕೊಡುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪ ಜಾಸ್ತಿನೇ ಆಗಿದೆ, ಸ್ವಲ್ಪನೇ ಕೆಂಪಗಾದ್ರೂ ಆಗುತ್ತೆ, ಇಷ್ಟಾದ್ರೂ ಆಗುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ನಾವು ಈರುಳ್ಳಿ ಹಾಕಿ ಮಸಾಲ ಹಾಕಿ ರುಬ್ಕೊಂಡಿದೆ ನೋಡಿರಿ, ಅದನ್ನು ಸಹ ಹಾಕ್ತಾಯಿದ್ದೇನೆ. ಇದನ್ನು ಚೆನ್ನಾಗಿ ಈ ಥರನೇ ಮಿಕ್ಸ್ ಮಾಡೋಣ ರೀ. ಇವಾಗ ನಾನಿಲ್ಲಿ ಒಂದು ಬೋಲ್ ತೊಗೊಂಡಿನಿ ರೀ, ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡೆ ನೋಡಿರಿ. ಕಾಯಿ ಮತ್ತು ಗೋಡಂಬಿ ತುಂಬ ನೈಸಾಗಿಯೇ ಮಾಡ್ಕೋಬೇಕು ರೀ, ನಮಗೆ ಕೈಗೇನು ತರಿಯಾಗಿ ಹತ್ತಬಾರ್ದು. ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು ರೀ. ಇವಾಗ ಇದೇ ಮಿಕ್ಸಿ ಜಾರ್ಗೆ ನೋಡಿರಿ, 1-2 ಟೊಮೆಟೊ, ಹುಳಿದಾದ್ರೂ ಆಗುತ್ತೆ, ಜಾಮೂನಾದರೂ ಆಗುತ್ತೆ ರೀ. ಇದನ್ನು ನಾವು ನೈಸಾಗಿಯೇ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಬಾಡಿಸ್ಕೊಂಡಿದ್ದೇವಲ್ಲ ನೋಡಿರಿ. ಇವಾಗ ಇದನ್ನು ತೆಂಗಿನಕಾಯಿ ಹಾಕಿ ರುಬ್ಬಿದ್ದೇವೆ ನೋಡಿರಿ, ಗೋಡಂಬಿ, ಅದನ್ನು ಸಹ ಹಾಕ್ಕೊಂಡಿದ್ದೇನೆ. ಇದರೊಳಗೆ ನಾವು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ರೀ, ಅಂದರೆ ಸ್ವಲ್ಪ ಇದು ನಮಗೆ ಬೇಯಬೇಕು. ಇದ್ರ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಫಸ್ಟಿಗೆ ಹಾಕಿ ಮಾಡಿದ್ದೇವೆ ನೋಡಿರಿ, ಮಸಾಲ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಟೊಮೆಟೊ ನೈಸಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೇನೆ.
ಇವಾಗ ನಮ್ಮದು ಸ್ವಲ್ಪನೇ ಇದು ನಾವು ಬಾಡಿಸ್ಕೊಂಡಿದ್ದೆ ನೋಡ್ಬೋದು ರೀ. ನಮ್ಮದು ಅವಾಗ ತಳ ಹಿಡಿದಿತ್ತು. ಸ್ವಲ್ಪ ಇದನ್ನು ಹಾಕಿ ಬಾಡಿಸಿದ ಮೇಲೆ ನಮ್ಮದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ, ಒಳ್ಳೆ ಪರಿಮಳ ಬರ್ತಾಯಿದೆ. ಇವಾಗ ಈ ಟೈಮ್ನಲ್ಲೇ ನೋಡಿರಿ ನಾವು ಟೊಮೆಟೊ ಪ್ಯೂರಿಯನ್ನು ಹಾಕೋಣ. ನೀವು ಟೊಮೆಟೊ ಪ್ಯೂರಿ ಬೇಡ ಅಂತಂದರೆ ನೀವು ಸಣ್ಣಕ್ಕೆ ಕಟ್ ಮಾಡಿ ಈ ಥರ ಬಾಡಿಸ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ರೀ, ಒಳ್ಳೆ ಟೇಸ್ಟ್ ಇರುತ್ತೆ. ಇದು ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಹಾಕಿದ್ದೀನಿ. ಇವಾಗ ನಾನಿದು ಒಂದು 3 ರಿಂದ 4 ನಿಮಿಷಗಳ ಕಾಲ ಬಾಡಿಸ್ಕೊಂಡಿದ್ದೀನಿ ರೀ. ಅಂದರೆ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ರೀ. ಇವಾಗ ನೀವು ಇಲ್ಲಿ ನೋಡ್ಬೋದು ಮಸಾಲೆ ಇದೆ. ಇದು ಗರಂ ಮಸಾಲ ನಾವು 1 ಟೇಬಲ್ ಸ್ಪೂನ್ ರೀ. ಇದು ಒಂದು 3/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿನಿ ರೀ. 1 ಚಮಚದಷ್ಟು ಅಚ್ಚ ಖಾರದ ಪುಡಿ ರೀ. ಇದು ಜೀರಿಗೆ ಪುಡಿ ಆಪ್ಷನು, ಹಾಕೋದಿದ್ರೆ ಹಾಕ್ಬೋದು, ಇಲ್ಲಕ್ಕಂದ್ರೆ ಸ್ಕಿಪ್ ಮಾಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು ರೀ 1/4 ಚಮಚ ಅರಿಶಿನ ಪುಡಿ ತೊಗೊಂಡಿದ್ದೇನೆ. ಇವಾಗ ನಾವು ಇವೆಲ್ಲವನ್ನು ಇದಕ್ಕೆ ಒಟ್ಟಿಗೆ ಹಾಕೋಣ. ಇದಕ್ಕೆ ಹಾಕೊಂಡು ನೋಡಿರಿ 1-2 ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಬೇಯಿಸಬೇಕು. ಇವಾಗ ಇದಕ್ಕೆ ನೋಡಿರಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ಇವಾಗ ನಮ್ಮದು 2 ನಿಮಿಷಗಳ ಕಾಲ ಆಗಿದೆ. ಅಂದರೆ ಆಯಿಲೆಲ್ಲ ಬಿಟ್ಕೊಂಡಂಗೆ ಆದರೆ ನಮಗಿದು ರೆಡಿ ಆಗಿದೆ ಅಂತ ಹೇಳ್ರಿ. ಇವಾಗ ನಾವು ಇಟ್ಕೊಂಡಿದ್ದೆ ನೋಡಿರಿ ಈ ಬಟಾಣಿ ಹಾಕೊಳ್ಳೋಣ. ಬಟಾಣಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇದ್ರ ಒಟ್ಟಿಗೆ ನಾವು ಹಾಕ್ಕೊಂಡಿದ್ದೇವೆ ನೋಡಿರಿ ಮಸಾಲ ಒಟ್ಟಿಗೆ. ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ. ನಾನು ಜಾರ್ ತೊಳೆದಿದ್ದ ನೀರನ್ನು ಸ್ವಲ್ಪನೇ ಹಾಕ್ಕೋತಾ ಇದ್ದೀನಿ. ಇದ್ರ ಒಟ್ಟಿಗೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ನಮ್ಮದು ಸ್ವಲ್ಪನೇ ಬೆಂದೈತ್ರಿ. ಇದಕ್ಕೆ ನಾವಿವಾಗ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು 1-2 ವಿಜಿಲ್ ಮಾಡೋಣ್ರಿ. ಕುಕ್ಕರ್ ಕ್ಲೋಸ್ ಮಾಡಿ ಇವಾಗ ಇದನ್ನು ಕುಕ್ಕರನ್ನು ಮುಚ್ಚಳನ ಹಾಕ್ಕೊಳ್ಳ್ರಿ. ಇವಾಗ ಕುಕ್ಕರ್ ಮುಚ್ಚಿ 2 ವಿಜಿಲ್ ಮಾಡಿಸ್ಕೊಳ್ಳೋಣ. ಇವಾಗ 1 ವಿಜಿಲ್ ಆಗಿದೆ ರೀ. ಇವಾಗ ನಮ್ದು 2 ವಿಜಿಲ್ ಆಗಿದೆ. ನಾವಿವಾಗ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಕುಕ್ಕರ್ ವಿಜಿಲು ಬಿಚ್ಕೊಂಡಿದ್ದಾರೆ, ಓಪನ್ ಮಾಡೋಣ. ಇವಾಗ ನಮ್ಮದು ಕುಕ್ಕರನ್ನು ನಾವು ಮುಚ್ಚಳನ ತೆಗೆದು ನೋಡ್ಬೋದು ರೀ. ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ರೀ. ತುಂಬ ಕಲರು ಮತ್ತು ನೋಡ್ಬೋದು ತುಂಬ ಒಳ್ಳೆಯದೊಂದು ಎಣ್ಣೆ ಎಲ್ಲ ಆಯಿಲೆಲ್ಲ ಹೆಂಗೆ ಬಿಟ್ಕೊಂಡಿದೆ ನೋಡ್ಬೋದು ರೀ. ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಇವಾಗ ನೋಡಿರಿ ಸ್ವಲ್ಪನೇ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಇದನ್ನು ಸ್ವಲ್ಪ ಚೆನ್ನಾಗಿ ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ಬೋದು ನಮ್ಮದು ಬಟಾಣಿ ಕುರ್ಮ ತುಂಬ ಚೆನ್ನಾಗಿ ತಿಕ್ಕಾಗಿ ಗ್ರೇವಿ ಥರ ಬಂದಿದೆ. ಇವಾಗ ನೋಡ್ಬೋದು ರೀ ನಾನಿಲ್ಲಿ ತೆಗೆದು ಇಟ್ಕೊಂಡಿದ್ದೇನೆ. ತುಂಬ ಒಳ್ಳೆಯ ಗ್ರೇವಿ ಅಂದರೆ ಒಂದು ಕುರ್ಮ ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.